ನಾನು ಹೇಳಿದ ವಿಷಯ ಏನು ಮಾಡಿದೆ? ಆ ನಂಬರ್ ಟ್ರೇಸ್ ಮಾಡಿದ್ಯಾ? ಮೇಡಮ್ ಆ ಮೊಬೈಲ್ ಆನ್ ಆಗಿಲ್ಲ. ಅದೇನಾದ್ರು ಆನ್ ಆಗಿ ನಿಮ್ಮ ಜೊತೆ 5 ನಿಮಿಷ ಮಾತಾಡಿದೆ, ನಾವು ಅವಾಗ ಟ್ರ್ಯಾಕ್ ಮಾಡ್ಬೋದು ಮೇಡಮ್. ನಂಬರ್ ಸ್ವಿಚ್ ಆನ್ ಆಗದೆ ನನಗೆ ಮೆಸೇಜ್ ಕಳಿಸ್ತಾರಾ? ಮೇಡಮ್ ಅದು ಆಗಲ್ಲ. ಅದು ಯಾವಾಗಲೂ ಒಂದ್ಸಲಿ ಆನ್ ಆದಾಗ ಯಾವ ಟವರ್ಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಪರ್ಮಿಷನ್ ಬೇಕಾಗುತ್ತೆ ಮೇಡಮ್. ಮೇಡಮ್ ಆ ಮೊಬೈಲ್ ಏನಾದ್ರು ಆನ್ ಆಗಿದ್ದೆ ನಮ್ಮ ಹುಡುಗ ಎಲ್ಲಿ ಲೊಕೇಶನ್ ಅಂತ ಹೇಳ್ತಿದ್ದ ಮೇಡಮ್. ಇಡಿಯಟ್! ಈ ಥರ ಕಾರಣಗಳನ್ನ ಕೊಡೋಕ ನೀವು ಕೆಲಸ ವಹಿಸ್ಕೊಳ್ಳೋದು ಯೂಸ್ಲೆಸ್. ಈ ರೀತಿ ಯಾರು ಮಾಡ್ತಿರ್ಬೋದು? ನಂಬರ್ ಟ್ರ್ಯಾಕ್ ಮಾಡೋಣ ಅಂದರೆ ಸ್ವಿಚ್ ಆಫ್ ಬರ್ತಾ ಇದೆ. ಆ ತುಳಸಿ ಅಥವಾ ದತ್ತಾನೇ ಮಾಡಿಸ್ತಿರ್ಬೋದಾ? ಇರಲಿ. ಪರವಾಗಿಲ್ಲ ಅಣ್ಣ, ನೀವು ನನಗೆ ಎಷ್ಟೇ ಹೊಡೆದ್ರೂ ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಕಳಿಸಲ್ಲ. ನಾವೆಷ್ಟೋ ಸರಿ ದುಡ್ಡು ತಗೊಳ್ಳೋ ನಿರ್ಧಾರದಿಂದ ಏನೇನೋ ಅನಾಹುತಗಳಾಗುತ್ತೆ. ಪರಿಸ್ಥಿತಿನ ಎದುರಿಸ್ಬೇಕಾದ್ರೆ ಸಮಾಧಾನವಾಗಿ ಯೋಚನೆ ಮಾಡಬೇಕು ಅಂತ ನೀವೇ ನನಗೆ ಎಷ್ಟೊಂದು ಸರಿ ಹೇಳಿದ್ದೀರಾ. ಸಮಾಧಾನ ಮಾಡ್ಕೋವಿ. ನಾನು ಗಮನಿಸಿದ ಹಾಗೆ ಆ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ತಾಳ್ಮೆ ಇರೋದು ನಿನಗೆ. ಹೆಚ್ಚು ಬುದ್ಧಿವಂತಿಕೆ, ಹೆಚ್ಚು ವಿವೇಕ ಇರೋದು ನಿನಗೆ. ಆದರೆ ಹಾಗೇನೆ ಭಾವನೆಗಳಿಗೆ ಮಿಡಿಯುವಂಥ ಜೀವ ನಿನ್ನದು. ಭಾವನೆಗಳಿಗೆ ನೋವಾದಾಗ ಮನಸ್ಸಿನಲ್ಲಿ ಆವೇಶ, ಕೋಪ ಇದೆಲ್ಲ ಬರೋದು ಸಹಜನೇ. ಆದರೆ ಬುದ್ಧಿವಂತನಾದ ನೀನು ಆವೇಶನೆಲ್ಲ ತಡೆದು ಹಿಡ್ಕೊಂಡು ಸಮಸ್ಯೆನ ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನಗೆ ಇಷ್ಟೆಲ್ಲ ಕೋಪ ಆವೇಶ ಬಂದಿರಬೇಕಾದ್ರೆ ನಿನ್ನ ತಮ್ಮಂದರು ನಿನಗಿಂತ ಚಿಕ್ಕವರು, ಅವ್ರಿಗೆ ಇನ್ನೆಷ್ಟು ಕೋಪ ಆವೇಶ ಬಂದಿರಬೇಕು ಹೇಳು. ಅವ್ರಿಗೆ ಬುದ್ಧಿ ಹೇಳಬೇಕಾದವನು ನೀನು. ಅವಿ, ಯೋಚನೆ ಮಾಡು. ಸಾರಿ ಸಮರ್ಥ್, ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು. ಆದರೆ ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಒಂಥರ ಹಿಂಸೆ ಆಗ್ತಿದೆ. ಸತ್ತು ಹೋಗ್ತೀನಿ ಅನ್ನೋಷ್ಟು ನೋವಾಗ್ತಿದೆ. ಚಿಕ್ಕಮ್ಮ ಈ ರೀತಿ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ನೀವೆಷ್ಟು ದುಃಖ ಪಟ್ರೆ ನನಗೇನು ಸಂಕಟ ಆಗುತ್ತೆ. ಇಲ್ಲ ಸಮರ್ಥ್, ಇದೇ ಆಕ್ಸಿಡೆಂಟ್ ಕೇಸಲ್ಲಿ ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದಾಗ, ನಿಧಿ ಮದುವೆ ನಿಂತಾಗ, ಈ ಆರೋಪ ಅಭಿ ತಲೆ ಮೇಲೆ ಬಂದಾಗ, ಈ ಯಾವುದು ಸಮಯದಲ್ಲಿ ಚಿಕ್ಕಮ್ಮ ಏನು ಹೇಳಲೇ ಇಲ್ಲ. ಮಗಳು ಜೈಲಿಗೆ ಹೋಗುವಂತ ಸಂದರ್ಭ ಬಂದ್ರು ಈ ತಪ್ಪನ್ನು ಅವರೇ ಮಾಡಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲ. ಹಾಗಿದ್ರೆ ಚಿಕ್ಕಮ್ಮಂದು ಇಂಥ ಕಲ್ ಮನ್ಸ? ಅವಿ, ಇದರ ಹಿಂದೆ ಎಲ್ಲ ದೊಡ್ಡ ಕಥೆನೇ ಇದೆ. ಇದೆಲ್ಲ ನಿನಗೆ ಅರ್ಥ ಆಗಬೇಕು ಅಂತಂದ್ರೆ ಸರಿ ತಾತ, ನಾನು ಹೊರಡ್ತೀನಿ. ಅಣ್ಣ, ನೀವು ಈಗಲೆಲ್ಲೂ ಹೋಗೋದು ಬೇಡ. ನಿಮ್ಮ ಮನಸ್ಸಿನೂ ಸರಿ ಹೋಗಿಲ್ಲ. ಹೌದು ಅವಿ, ಒಂದು ಸ್ವಲ್ಪ ಹೊತ್ತು ಕೂತಿರು. ನಿನ್ನ ಮನಸ್ಸಿಗೆ ಸಮಾಧಾನ ಆಯಿತು ಅಂತಂದಮೇಲೆ ಪರವಾಗಿಲ್ಲ ತಾತ, ನನಗೆ ನಿಮ್ಮ ಮಾತುಗಳೆಲ್ಲ ಅರ್ಥ ಆಗ್ತಿದೆ. ಅಂದರೆ ಮನ್ಸಿಗೆ ನೆಮ್ಮದಿ ಸಿಗೋದಂತೂ ಸದ್ಯಕ್ಕೆ ಆಗದೆ ಇರೋ ಕೆಲಸ. ನನಗೆ ಈಗಲೇ ಅಮ್ಮನ್ನ ನೋಡಬೇಕು ಅನಿಸ್ತಿದೆ, ಅವ್ರ ಜೊತೆ ಮಾತಾಡಬೇಕು ಅನಿಸ್ತಿದೆ, ಅವ್ರ ಮಡಿಲಲ್ಲಿ ತಲೆ ಇಟ್ಟು ಮಲಗಬೇಕು ಅನಿಸ್ತಿದೆ. ಆಗಲೇ ನನಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು. ನಿಜ ಅವಿ, ತಾಯಿ ಮಡಲಲ್ಲಿ ಸಿಗೋ ನೆಮ್ಮದಿ, ಆನಂದ ಬೇರೆ ಎಲ್ಲೂ ಸಿಗೋದಿಲ್ಲ. ನಿಮ್ಮ ಪ್ರಕಾರ ಅಮ್ಮನಿಗೆ ಚಿಕ್ಕಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ರು ಅದನ್ನು ನಮ್ಮ ಮುಂದೆ ಹೇಳ್ದೆ ಇಷ್ಟು ದಿನ ಸಹಿಸ್ಕೊಂಡಿದ್ದಾರೆ. ಮನೆ ಸಂತೋಷ ಹಾಳಾಗಬಾರ್ದು, ಮನೆ ನೆಮ್ಮದಿಗೆ ಏನು ತೊಂದರೆ ಆಗಬಾರ್ದು ಅಂತ ಇಷ್ಟು ದಿನ ಅಮ್ಮ ಎಲ್ಲ ಸತ್ಯಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೆ.
ಅಂತ ಅಮ್ಮನ್ನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಾನು ಈಗಲೇ ಹೋಗಿ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿಬಿಡ್ತೀನಿ. ಅರೆ ಬಾಬಾ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಯಾಕೆ ಬಾಬಾ ಡಲ್ ಆಗಿದ್ದೀರಾ? ಏನಿಲ್ಲಮ್ಮ, ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂತೆ. ಈಗಿನ ಹುಡುಗರು ಕೇಳು, ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಸಾಕು, ಆಕಾಶನೇ ತಲೆ ಮೇಲೆ ಬಿದ್ದುಬಿಡ್ತು ಅನ್ನೋ ಹಾಗೆ ಆಡ್ತಾರೆ. ನಿಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ ಅಲ್ವಾ ತಾತ? 10 ಜನ ಮಾಡೋ ಕೆಲಸನ ನೀವೊಬ್ಬರೇ ಮಾಡ್ತಿದ್ರಿ, ಹೌದಾ? ಕರೆಕ್ಟಾಗಿ ಹೇಳಿದೆ ನೋಡು. ಈಗಿನ ಮಕ್ಕಳು 10 ಜನರ ಟೆನ್ಷನ್ನ ಒಬ್ಬರೇ ತಗೋತಾರೆ. ಹೌದು, ಅಣ್ಣನೂ ಅಷ್ಟೇ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಟೆನ್ಷನ್ ತಗೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ. ಹೌದಾ? ಸರಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ. ಬಾಬಾ, ಇವತ್ತು ನೀವು ಊಟ ಮಾಡಿಕೊಂಡೇ ಹೋಗಬೇಕು. ಇಲ್ಲ ಸಿರಿ ಅವರೇ, ಊಟ ಏನು ಬೇಡ. ಸಿರಿ ಅವರೇ, ಹೇಳಿ ಬಾಬಾ. ಸಾರಿ.